ಮಹೇಂದ್ರ ಸಿಂಗ್ ಧೋನಿ 13 ವರ್ಷಗಳ ಕಾಲ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕರಾಗಿದ್ದರು ಮತ್ತು ಈ ಅವಧಿಯಲ್ಲಿ ಸಿಎಸ್ಕೆ 12 ಬಾರಿ ಪ್ಲೇ ಆಫ್ ತಲುಪಿತ್ತು, 10 ಬಾರಿ ಫೈನಲ್ನಲ್ಲಿ ಆಡಿತ್ತು ಮತ್ತು 5 ಬಾರಿ ಟ್ರೋಫಿಯನ್ನು ಗೆದ್ದಿತ್ತು. ಆದರೆ ಧೋನಿ ಚೆನ್ನೈ ತಂಡದ ನಾಯಕತ್ವವನ್ನು ತೊರೆದ ತಕ್ಷಣ ಪ್ಲೇ ಆಫ್ ತಲುಪುವುದಿರಲಿ, ಸಿಎಸ್ಕೆ ಕಳೆದ 3 ಸೀಸನ್ಗಳಲ್ಲಿ ಒಂದು ಪಂದ್ಯವನ್ನು ಗೆಲ್ಲಲು ಸಹ ಹೆಣಗಾಡುತ್ತಿದೆ. ಮೊದಲೆಲ್ಲ ಸಿಎಸ್ಕೆ ಜೊತೆ ಫೈನಲ್ ಆಡಲು ಉಳಿದ ತಂಡಗಳು ಐಪಿಎಲ್ ಪ್ರವೇಶಿಸುತ್ತದೆ ಎಂದು ಹೇಳಲಾಗುತ್ತಿದೆ. ಆದರೆ ಈಗ ಸಿಎಸ್ಕೆ ಪ್ರತಿ ತಂಡಕ್ಕೆ 2 ಅಂಕಗಳನ್ನು ನೀಡಲು ಐಪಿಎಲ್ಗೆ ಬರುತ್ತದೆ ಎಂದು ಹೇಳಲಾಗುತ್ತದೆ. ಈಗ ಈ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲ, ಚೆನ್ನೈ ಸ್ಟ್ರಗ್ಲಿಂಗ್ ಕಿಂಗ್ಸ್ ಅನ್ನೋ ರೀತಿಯಲ್ಲಿ ಕಾಣುತ್ತದೆ. ಒಂದು ಕಾಲದಲ್ಲಿ ಐಪಿಎಲ್ನ ಟಾಪ್ ತಂಡವಾಗಿದ್ದ ಸಿಎಸ್ಕೆಯ ಪತನದ ಕಾರಣಗಳೇನು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಮುಂಬೈ ಮತ್ತು ಚೆನ್ನೈ ಐಪಿಎಲ್ನ ಸಕ್ಸಸ್ಫುಲ್ ತಂಡಗಳು. ಈ ತಂಡಗಳ ಇವಾಗಿನ ಕುಸಿತಕ್ಕೆ ಒಂದು ಸಿಮಿಲರ್ ಕಾರಣ ಇದೆ. ಆ ಕಾರಣ ಏನು ಅಂತಾನು ನೋಡೋಣ. ಮುಂಬೈ ತಂಡದ ಡೌನ್ಫಾಲ್ಗೆ ಕಾರಣ ಏನು ಅನ್ನೋದನ್ನು ಕೂಡ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡಬಹುದು. ಈ ಕಥೆಯನ್ನು ನಾವು 2018ರಿಂದ ಶುರು ಮಾಡೋಣ. 2015ರ ಐಪಿಎಲ್ನ ಅಂತ್ಯದಲ್ಲಿ ಲೋಧಾ ಕಮಿಟಿಯು ಮ್ಯಾಚ್ ಫಿಕ್ಸಿಂಗ್ ಆಗಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 2 ವರ್ಷಗಳ ಕಾಲ ಐಪಿಎಲ್ನಿಂದ ಬ್ಯಾನ್ ಮಾಡಿ, ಆ 2 ವರ್ಷಗಳು ಸಿಎಸ್ಕೆ ಮತ್ತು ಆರ್ಆರ್ನ ಆಟಗಾರರು 2 ಹೊಸ ತಂಡವನ್ನು ಸೇರಿದ್ದರು. 2 ವರ್ಷಗಳ ನಂತರ ಈ 2 ತಂಡಗಳ ಬ್ಯಾನ್ ಅವಧಿಯು ಮುಗಿದು ಮತ್ತೆ ಐಪಿಎಲ್ಗೆ ಎಂಟರ್ ಆಗಿತ್ತು. ಸಿಎಸ್ಕೆ ಫ್ರಾಂಚೈಸಿ ಈಗ ಮತ್ತೆ ಹೊಸ ತಂಡವನ್ನು ಕಟ್ಟಬೇಕಿತ್ತು. ಆಕ್ಷನ್ನಲ್ಲಿ ಹೊಸ ಯುವ ತಂಡವನ್ನು ಖರೀದಿಸುತ್ತಾರೆ ಅಂತ ಅಂದುಕೊಂಡಿದ್ದ ಎಲ್ಲರಿಗೂ ಶಾಕ್ ಆಗಿತ್ತು. ಕಾರಣ ಅವರು ಆಕ್ಷನ್ನಲ್ಲಿ ಖರೀದಿಸಿದ ಆಟಗಾರರಲ್ಲಿ ಅರ್ಧಕ್ಕರ್ಧ ಆಟಗಾರರ ವಯಸ್ಸು 30+. MS ಧೋನಿ 36 ವರ್ಷ, ಫಾಫ್ ಡು ಪ್ಲೆಸಿಸ್ 33 ವರ್ಷ, ಸುರೇಶ್ ರೈನಾ 31 ವರ್ಷ, ಅಂಬಟಿ ರಾಯುಡು 32 ವರ್ಷ, ಮುರಳಿ ವಿಜಯ್ 33 ವರ್ಷ, ಡ್ವೇನ್ ಬ್ರಾವೋ 34 ವರ್ಷ, ಶೇನ್ ವಾಟ್ಸನ್ 36 ವರ್ಷ, ಕೇದಾರ್ ಯಾದವ್ 32 ವರ್ಷ, ಹರ್ಭಜನ್ ಸಿಂಗ್ 37 ವರ್ಷ, ಇಮ್ರಾನ್ ತಾಹಿರ್ 38 ವರ್ಷ, ಕರಣ್ ಶರ್ಮಾ 30 ವರ್ಷ. ಈ ಟೀಮ್ ಜೊತೆ ಸಿಎಸ್ಕೆ ಒಂದು ಮ್ಯಾಚ್ ಅನ್ನು ಕೂಡ ಗೆಲ್ಲೋಕೆ ಸಾಧ್ಯವಿಲ್ಲ ಅಂತಾನೆ ಎಲ್ಲರೂ ಅಂದುಕೊಂಡಿದ್ರು. ಜನ ಈ ಸಿಎಸ್ಕೆ ತಂಡವನ್ನ ಡ್ಯಾಡ್ಸ್ ಆರ್ಮಿ ಅಂದ್ರು. ಆದ್ರೆ 2018ರ ಐಪಿಎಲ್ ಶುರುವಾದ ಮೇಲೆ ನಡೆದಿದ್ದು ಮಾತ್ರ ಇತಿಹಾಸ. ಸಿಎಸ್ಕೆಯ ಡ್ಯಾಡ್ಸ್ ಆರ್ಮಿ 14 ಪಂದ್ಯಗಳಲ್ಲಿ 9 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 2ನೇ ಸ್ಥಾನದಲ್ಲಿತ್ತು. 27 ಮೇ 2018 ವಾಂಖಡೆ ಸ್ಟೇಡಿಯಂ, ಮುಂಬೈ. ಸಿಎಸ್ಕೆ ವರ್ಸಸ್ SRH ಫೈನಲ್ ಮ್ಯಾಚ್. ಮೊದಲು ಬ್ಯಾಟ್ ಮಾಡಿದ SRH 20 ಓವರ್ಗಳಲ್ಲಿ 178 ರನ್ ಗಳಿಸಿತು. 179 ರನ್ ಚೇಸ್ ಮಾಡಲು ಬಂದ ಚೆನ್ನೈ ಸೂಪರ್ ಕಿಂಗ್ಸ್ ಶೇನ್ ವಾಟ್ಸನ್ 57 ಎಸೆತಗಳಲ್ಲಿ 117. ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ 18.3 ಓವರ್ನಲ್ಲೇ ಟಾರ್ಗೆಟ್ ರೀಚ್ ಮಾಡಿ 3ನೇ ಬಾರಿಗೆ ಐಪಿಎಲ್ ಟ್ರೋಫಿಯನ್ನು ಎತ್ತುತ್ತದೆ. 2019ರಲ್ಲಿ ಕೆಲವು ಆಟಗಾರರನ್ನು ಬದಲಾಯಿಸಿದ್ದರೂ ಸಹ 80% ಹೋದ ವರ್ಷ ಅಂದರೆ 2018ರ ಆಟಗಾರರೊಂದಿಗೆ ಅಂಕಣಕ್ಕಿಳಿದಿತ್ತು ಮತ್ತು ಆ ವರ್ಷ ಕೂಡ ಫೈನಲ್ ತಲುಪಿ ರನ್ನರ್ಸ್ ಅಪ್ ಆಗಿತ್ತು. 2020ರಲ್ಲಿ 7ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿತ್ತು. 2 ವರ್ಷಗಳ ನಂತರ ಮತ್ತೆ ಹೊಸ ಅಧ್ಯಾಯ ಬರೆಯುವ ಸಮಯ ಬಂದಿತ್ತು. 2021ರಲ್ಲೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ತಮ್ಮ ಅದ್ಭುತ ಆಟದಿಂದಾಗಿ ಫೈನಲ್ ಪ್ರವೇಶಿಸಿ KKR ತಂಡವನ್ನು ಸೋಲಿಸಿ ತಮ್ಮ 4ನೇ ಟ್ರೋಫಿಯನ್ನು ಗೆಲ್ಲುತ್ತಾರೆ. ಹೀಗೆ ಧೋನಿಯನ್ನು ಸಾರ್ವಕಾಲಿಕ ಶ್ರೇಷ್ಠ ನಾಯಕರಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ. ಈ ಟ್ರೋಫಿ ಗೆದ್ದ ನಂತರ ಧೋನಿ 12 ವರ್ಷಗಳ ಕಾಲ ಸಿಎಸ್ಕೆಯನ್ನು ಮುನ್ನಡೆಸಿದ ನಾಯಕರಾದರು. ಸಿಎಸ್ಕೆ 11 ಬಾರಿ ಪ್ಲೇ ಆಫ್ ತಲುಪಿತ್ತು ಮತ್ತು 4 ಬಾರಿ ಟ್ರೋಫಿಯನ್ನು ಗೆದ್ದಿತ್ತು. ಧೋನಿಗಿಂತ ಉತ್ತಮ ನಾಯಕ ಇಲ್ಲ ಎಂದು ಎಲ್ಲರೂ ಹೇಳಲು ಆರಂಭಿಸಿದರು. ಹೌದು, ಮುಂಬೈ ತಂಡ ಅದಾಗಲೇ 5 ಟ್ರೋಫಿಯನ್ನು ಗೆದ್ದಿತ್ತು. ಆದರೆ ಸಿಎಸ್ಕೆಯನ್ನು 2 ವರ್ಷಗಳ ಕಾಲ ಐಪಿಎಲ್ನಿಂದ ನಿಷೇಧಿಸಲಾಗಿತ್ತು. ಇದಾದ ನಂತರವೂ ಸಿಎಸ್ಕೆ 4 ಟ್ರೋಫಿಯನ್ನು ಹೊಂದಿತ್ತು ಮತ್ತು ಹಲವು ಬಾರಿ ಫೈನಲ್ನಲ್ಲಿ ಆಡಿತ್ತು. ಒಟ್ಟಾರೆಯಾಗಿ ಧೋನಿ ಜಗತ್ತಿನ ಶ್ರೇಷ್ಠ ನಾಯಕರಷ್ಟೇ ಅಲ್ಲ, ಅವರು ಐಪಿಎಲ್ನಲ್ಲೂ ಶ್ರೇಷ್ಠ ನಾಯಕರಾಗಿದ್ದರು. ಧೋನಿ 4 ಟ್ರೋಫಿಯನ್ನು ಗೆದ್ದ ನಂತರ ಈಗ ನಾನು ನಾಯಕತ್ವವನ್ನು ಬಿಡಬೇಕೆಂದಿದ್ದೇನೆ. ಭವಿಷ್ಯದ ದೃಷ್ಟಿಯಲ್ಲಿ ನಾನು ತಂಡದೊಂದಿಗೆ ಇಲ್ಲದಿರುವಾಗ ಹೊಸ ನಾಯಕನ ಅಗತ್ಯವಿದೆ ಎಂದು ಧೋನಿ ಸಿಎಸ್ಕೆ ಆಡಳಿತ ಮಂಡಳಿಗೆ ಸ್ಪಷ್ಟವಾಗಿ ಹೇಳುತ್ತಾರೆ. ಆದ್ದರಿಂದ ಸಿಎಸ್ಕೆ ಮ್ಯಾನೇಜ್ಮೆಂಟ್ 2022ರ ಐಪಿಎಲ್ಗೆ ಸಿಎಸ್ಕೆ ತಂಡದ ಹೊಸ ನಾಯಕನಾಗಿ ರವೀಂದ್ರ ಜಡೇಜರನ್ನು ನೇಮಿಸುತ್ತಾರೆ. ಐಪಿಎಲ್ 2022ರ ಸಮಯದಲ್ಲಿ ಸಿಎಸ್ಕೆ ಆಡಳಿತ ಮಂಡಳಿಯು ವ್ಯಾಪಕವಾಗಿ ಚರ್ಚಿಸಿ ಜಡೇಜರನ್ನು ಹೊರತುಪಡಿಸಿ ಬೇರೆ ಯಾವುದೇ ಆಟಗಾರ ನಾಯಕನಾಗಲು ಸಮರ್ಥನಲ್ಲ ಎಂದು ಅರಿತುಕೊಂಡಿದ್ದ ಕಾರಣಕ್ಕೆ ಅವರು ಜಡೇಜಾ ಅವರನ್ನು ನಾಯಕನನ್ನಾಗಿ ನೇಮಿಸಿದರು. ಜಡೇಜಾ ಅವರ ನೇಮಕತೆಯಿಂದ ಧೋನಿ ತುಂಬಾ ಸಂತೋಷಪಟ್ಟಿದ್ದರು. ಆದರೆ ಬಹುಶಃ ನಾಯಕನಾಗಿ ಜಡೇಜಾ ಅವರ ಆಯ್ಕೆಯ ಜೊತೆಗೇನೆ ಸಿಎಸ್ಕೆಯ ಪತನ ಕೂಡ ಪ್ರಾರಂಭವಾಗುತ್ತದೆ. ಐಪಿಎಲ್ 2022 ಆರಂಭವಾದಾಗ ಸಿಎಸ್ಕೆ ಸತತವಾಗಿ ಮೊದಲ 4 ಪಂದ್ಯವನ್ನು ಸೋತಿದ್ದು ಈ ಬಾರಿ ಅವರು ಕೊನೆಯ ಸ್ಥಾನದಲ್ಲಿ ಇರುತ್ತಾರೆ ಎಂಬಂತೆ ಕಾಣಿಸುತ್ತಿತ್ತು. ವಾಸ್ತವವಾಗಿ ಕಳೆದ 12 ವರ್ಷಗಳಲ್ಲಿ ಸಿಎಸ್ಕೆ ತನ್ನ ಮೊದಲ 4 ಪಂದ್ಯಗಳನ್ನು ಎಂದಿಗೂ ಸೋತಿರಲಿಲ್ಲ. ಆದರೆ ಅದು ಜಡೇಜಾ ನಾಯಕತ್ವವನ್ನು ವಹಿಸಿಕೊಂಡ ನಂತರ ಸಂಭವಿಸಿತ್ತು. 7 ಪಂದ್ಯಗಳ ನಂತರ ಸಿಎಸ್ಕೆ ಕೇವಲ 2 ಗೆದ್ದು ಪ್ಲೇ ಆಫ್ನಿಂದ ಹೊರಬಿತ್ತು. ಈ ರೀತಿಯ ಕೊಲಾಪ್ಸ್ ಹೇಗಾಯಿತು ಅಂತ ಸಿಎಸ್ಕೆ ಆಡಳಿತ ಮಂಡಳಿಗೆ ಅರ್ಥವಾಗಲಿಲ್ಲ. ಧೋನಿಯ ನಾಯಕತ್ವದ ಅವಧಿಯಲ್ಲಿ ಸಿಎಸ್ಕೆ 12 ಐಪಿಎಲ್ಗಳಲ್ಲಿ 11 ಬಾರಿ ಪ್ಲೇ ಆಫ್ ತಲುಪಿತ್ತು. ಆದರೆ ಧೋನಿ ನಾಯಕತ್ವವನ್ನು ತ್ಯಜಿಸಿದ ಮೊದಲ ವರ್ಷವೇ ಚೆನ್ನೈ ತಂಡಕ್ಕೆ ಈ ರೀತಿಯ ಹೀನಾಯ ಪರಿಸ್ಥಿತಿ. ಇದು ಸಿಎಸ್ಕೆ ಆಡಳಿತ ಮಂಡಳಿಗೆ ತೀವ್ರ ಆಘಾತವನ್ನು ಉಂಟು ಮಾಡಿತು. ಅವರು ಈ ವಿಷಯವನ್ನು ಧೋನಿಯೊಂದಿಗೆ ಚರ್ಚಿಸುತ್ತಾರೆ.
ಅದಕ್ಕೆ ಧೋನಿ ಸರಿ, ನಾನು ನಾಯಕನಾಗಿ ಹಿಂತಿರುಗುತ್ತೇನೆ ಎಂದು ಹೇಳುತ್ತಾರೆ. 2022ರ ಸೀಸನ್ ಮಧ್ಯದಲ್ಲಿ 7 ಪಂದ್ಯಗಳ ನಂತರ ಧೋನಿ ಮತ್ತೆ ಸಿಎಸ್ಕೆ ತಂಡದ ನಾಯಕರಾಗುತ್ತಾರೆ. ಆದರೂ ಧೋನಿ ನಾಯಕರಾಗುವ ಹೊತ್ತಿಗೆ ತುಂಬಾನೇ ತಡವಾಗಿತ್ತು. 2022ರ IPL ಈಗಾಗಲೇ ಸಿಎಸ್ಕೆಯಿಂದ ದೂರ ಸರಿದಿತ್ತು. 2022ರ ಅಂತ್ಯದಲ್ಲಿ ಸಿಎಸ್ಕೆ 9ನೇ ಸ್ಥಾನ ಗಳಿಸಿತು. ಅವರು ಪ್ಲೇ ಆಫ್ ತಲುಪಲು ವಿಫಲರಾದರು ಮತ್ತು ಧೋನಿಯಿಂದ ಜಡೇಜಾಗೆ ನಾಯಕತ್ವವನ್ನು ಹಸ್ತಾಂತರಿಸುವುದು ಕೆಟ್ಟ ನಿರ್ಧಾರ ಎಂದು ಸ್ಪಷ್ಟವಾಯಿತು. 2022ರ ನಂತರ 2023 ಬಂದಾಗ ಧೋನಿ ಆರಂಭದಿಂದಲೇ ನಾಯಕತ್ವವನ್ನು ವಹಿಸಿಕೊಂಡು ನಾನು ಈಗ ನಾಯಕನಾಗಿಯೇ ಇರುತ್ತೇನೆ, ತಂಡವು ಈ ರೀತಿ ಗೆಲ್ಲಲು ಸಾಧ್ಯವಾಗದಿದ್ದರೆ ನಾನು ನಾಯಕನಾಗಿಯೇ ಉಳಿಯಬೇಕಾಗುತ್ತದೆ ಎಂದು ಘೋಷಿಸಿದರು. 2023ರ IPLನಲ್ಲಿ ಸಿಎಸ್ಕೆ ತಂಡ ಮತ್ತೆ ಧೋನಿಯ ನಾಯಕತ್ವದಲ್ಲಿ ಪ್ರಾಬಲ್ಯ ಸಾಧಿಸಿತು ಮತ್ತು ಪ್ಲೇ ಆಫ್ನಲ್ಲಿ ಸ್ಥಾನ ಪಡೆದುಕೊಂಡಿತು. ಫೈನಲ್ನಲ್ಲಿ ಪಾಯಿಂಟ್ಸ್ ಟೇಬಲ್ ಟಾಪರ್ GTಯನ್ನು ಸೋಲಿಸಿ ತಮ್ಮ 5ನೇ ಟ್ರೋಫಿಯನ್ನು ಎತ್ತಿ ಹಿಡಿಯಿತು. ನೋಡಿ, ಧೋನಿ ಮತ್ತೆ ಸಿಎಸ್ಕೆ ತಂಡದ ನಾಯಕನಾದ ತಕ್ಷಣ ಸಿಎಸ್ಕೆ ಪ್ರಾಬಲ್ಯ ಸಾಧಿಸಿ ಒನ್ ಸೈಡೆಡ್ ಆಗಿ ಟ್ರೋಫಿ ಗೆದ್ದು ಎಲ್ಲರಿಗೂ ಆಘಾತವನ್ನು ಉಂಟು ಮಾಡಿತು. 2022 ಮತ್ತು 2023ರ ಸಿಎಸ್ಕೆ ತಂಡಗಳ ನಡುವೆ ಹೆಚ್ಚಿನ ವ್ಯತ್ಯಾಸವಿರಲಿಲ್ಲ. ಆದ್ರೆ ಅಲ್ಲಿದ್ದ ವ್ಯತ್ಯಾಸ ಎಂದರೆ ಧೋನಿಯ ನಾಯಕತ್ವ. ಸಿಎಸ್ಕೆ ಗೆಲ್ಲಲು ಧೋನಿಯ ನಾಯಕತ್ವವೇ ಕಾರಣ ಎಂದು ಎಲ್ಲರಿಗೂ ಅರ್ಥವಾಯಿತು. 2023ರ ನಂತರ ಧೋನಿ ಒಟ್ಟಾರೆಯಾಗಿ 13 ಬಾರಿ ಸಿಎಸ್ಕೆ ತಂಡದ ನಾಯಕತ್ವ ವಹಿಸಿದ್ದರು. ಸಿಎಸ್ಕೆ 12 ಬಾರಿ ಪ್ಲೇ ಆಫ್ ತಲುಪಿತ್ತು, 10 ಬಾರಿ ಫೈನಲ್ ನಲ್ಲಿ ಆಡಿತ್ತು ಮತ್ತು 5 ಬಾರಿ ಟ್ರೋಫಿಯನ್ನು ಗೆದ್ದಿತ್ತು. 2023ರ ನಂತರ ಧೋನಿ 5 IPL ಟ್ರೋಫಿಯನ್ನು ಗೆದ್ದ ಕಾರಣ ನಿವೃತ್ತಿ ಹೊಂದುತ್ತಾರೆ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಧೋನಿ ನಿವೃತ್ತಿ ಹೊಂದಲು ನಿರಾಕರಿಸಿದರು ಮತ್ತು ನಾನು ನಿವೃತ್ತಿ ಹೊಂದುತ್ತಿಲ್ಲ, ಆದರೆ ನಾನು ನಾಯಕತ್ವವನ್ನು ತ್ಯಜಿಸುತ್ತೇನೆ, ಏಕೆಂದರೆ ಸಾಕು, ತಂಡದ ಭವಿಷ್ಯಕ್ಕೆ ಹೊಸ ನಾಯಕನ ಅಗತ್ಯವಿದೆ ಎಂದು ಹೇಳುತ್ತಾರೆ. ಹೀಗೆ IPL 2024ರ ಮೊದಲು ಋತುರಾಜ್ ಗಾಯಕ್ವಾಡ್ ಅವರನ್ನು ತಂಡದ ನಾಯಕನನ್ನಾಗಿ ನೇಮಿಸುತ್ತಾರೆ. ಗಾಯಕ್ವಾಡ್ನ ಹೆಸರನ್ನು ಸ್ವತಃ ಧೋನಿಯ ಸಿಎಸ್ಕೆ ಮ್ಯಾನೇಜ್ಮೆಂಟ್ಗೆ ಸೂಚಿಸಿದ್ದರು. ವಾಸ್ತವವಾಗಿ ಋತುರಾಜ್ ಗಾಯಕ್ವಾಡ್ ಸಿಎಸ್ಕೆ ತಂಡ ಸೇರಿದಾಗಿಂದಲೂ ಅದ್ಭುತವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದರು. ಅವರು ಸಿಎಸ್ಕೆಯ ಪ್ರಮುಖ ರನ್ ಸ್ಕೋರರ್ ಆಗಿದ್ದರು. ಇಂಟ್ರೆಸ್ಟಿಂಗ್ ವಿಷಯವೆಂದರೆ ಋತುರಾಜ್ ಗಾಯಕ್ವಾಡ್ ಧೋನಿಯಂತೆ ಶಾಂತ ಸ್ವಭಾವದವರಾಗಿದ್ದರು. ಆದ್ದರಿಂದಲೇ ಧೋನಿ ಋತುರಾಜ್ನನ್ನು ನಾಯಕನನ್ನಾಗಿ ಸೂಚಿಸಿದ್ದರು. IPL 2024 ಪ್ರಾರಂಭವಾಗುತ್ತದೆ. ಸಿಎಸ್ಕೆ ತಂಡಕ್ಕೆ ಹೊಸ ನಾಯಕ ಸಿಕ್ಕಿದ್ದು ಇದು 2ನೇ ಬಾರಿ. ಮೊದಲ ಬಾರಿಗೆ ಜಡೇಜಾ ಅಧಿಕಾರ ವಹಿಸಿಕೊಂಡಾಗ ಸಿಎಸ್ಕೆ ಪತನಗೊಂಡಿತು. 2ನೇ ಬಾರಿ ಋತುರಾಜ್ ಗಾಯಕ್ವಾಡ್ ಹೊಸ ನಾಯಕರಾದರು. 2024ರ IPL ಚೆನ್ನಾಗಿ ಆರಂಭವಾಗುತ್ತದೆ. ಸಿಎಸ್ಕೆ ಮೊದಲ 2 ಪಂದ್ಯವನ್ನು ಗೆದ್ದಾಗ ಸರಿಯಾದ ನಾಯಕತ್ವವನ್ನು ಬದಲಾಯಿಸಲಾಗಿದೆ ಎಂದು ಎಲ್ಲರೂ ನಂಬುತ್ತಾರೆ. ಧೋನಿಯಿಂದ ಋತುರಾಜ್ ಗಾಯಕ್ವಾಡ್ಗೆ ನಾಯಕತ್ವ ವರ್ಗಾವಣೆ ಒಳ್ಳೆಯ ನಡೆ ಎಂದು ಎಲ್ಲರೂ ಅಂದುಕೊಂಡಿದ್ದರು. ಧೋನಿ ಕೂಡ ಅವರಿಗೆ ನಾಯಕತ್ವದ ರೀತಿ ನೀತಿಗಳನ್ನು ಕಲಿಸುತ್ತಿದ್ದರು ಮತ್ತು ಈಗ ಯಾವುದೇ ಸಮಸ್ಯೆಗಳಿಲ್ಲ. ಸಿಎಸ್ಕೆ 2010-11ರಲ್ಲಿ ಮಾಡಿದಂತೆ ಪ್ರಾಬಲ್ಯವನ್ನು ಮುಂದುವರಿಸುತ್ತದೆ ಎಂದು ಎಲ್ಲರ ಲೆಕ್ಕಾಚಾರವಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ 2024ರಲ್ಲಿ ಸಿಎಸ್ಕೆ ಕುಸಿಯಲು ಪ್ರಾರಂಭಿಸುತ್ತದೆ. ಅವರಿಗೆ ಈ ಮೊದಲಿನಂತೆ ಪ್ರಾಬಲ್ಯ ಸಾಧಿಸಲು ಸಾಧ್ಯವಾಗಲಿಲ್ಲ. ಸಿಎಸ್ಕೆ 13 ಪಂದ್ಯಗಳಲ್ಲಿ 7 ಪಂದ್ಯವನ್ನು ಗೆದ್ದರೂ ಅವರು ಇನ್ನೂ 1 ಪಂದ್ಯವನ್ನು ಗೆಲ್ಲಬೇಕಾಗಿತ್ತು ಮತ್ತು ಅವರು ಆ ಪಂದ್ಯವನ್ನು ಗೆದ್ದರೆ ಪ್ಲೇ ಆಫ್ ತಲುಪುತ್ತಿದ್ದರು. ಮೇ 18, 2024ರಂದು RCB ಚೆನ್ನೈ ವಿರುದ್ಧ ಆಡುತ್ತಿತ್ತು. ಸಿಎಸ್ಕೆ ಈ ಪಂದ್ಯವನ್ನು ಗೆದ್ದಿದ್ದರೆ ಅವರು ಸುಲಭವಾಗಿ ಪ್ಲೇ ಆಫ್ ತಲುಪುತ್ತಿದ್ದರು. ಮೊದಲು ಬ್ಯಾಟಿಂಗ್ ಮಾಡಿದ RCB ತಂಡವು 218 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿ ಸಿಎಸ್ಕೆಯನ್ನು ದಿಗ್ಭ್ರಮೆಗೊಳಿಸಿತ್ತು. ನಂತರ ಸಿಎಸ್ಕೆ ರನ್ ಚೇಸ್ ಮಾಡಲು ಬಂದಾಗ ಅವರಿಗೆ 219 ರನ್ಗಳನ್ನು ಚೇಸ್ ಮಾಡಲು ಸಾಧ್ಯವಾಗಲಿಲ್ಲ. ಅವರಿಗೆ ಕೊನೆಯ 1 ಓವರ್ನಲ್ಲಿ 17 ರನ್ಗಳು ಬೇಕಾಗಿತ್ತು. ಧೋನಿ ಬ್ಯಾಟಿಂಗ್ ಮಾಡುತ್ತಿದ್ದರು, ಆದರೆ ಧೋನಿ ಆ ರನ್ ಗಳಿಸುವಲ್ಲಿ ಸೋತರು ಮತ್ತು ಸಿಎಸ್ಕೆ ಪ್ಲೇ ಆಫ್ನಿಂದ ಹೊರಬಿತ್ತು. ಒಟ್ಟಾರೆಯಾಗಿ ಸಿಎಸ್ಕೆ 2024ರಲ್ಲಿ 5ನೇ ಸ್ಥಾನ ಗಳಿಸಿತು. ಅವರು 14 ಪಂದ್ಯಗಳಲ್ಲಿ 7 ಪಂದ್ಯವನ್ನು ಗೆದ್ದಿದ್ದರು. ಋತುರಾಜ್ನ ನಾಯಕತ್ವದ ಮೊದಲ ವರ್ಷದಲ್ಲಿ ಸಿಎಸ್ಕೆ ಟೇಬಲ್ನ ಕೆಳಭಾಗದಲ್ಲಿ ಇರಲಿಲ್ಲವಾದ್ದರಿಂದ ನಾಯಕತ್ವ ಬದಲಾವಣೆ ಸರಿಯಾಗಿದೆ ಎಂದು ಎಲ್ಲ ಕ್ರಿಕೆಟ್ ತಜ್ಞರು ಹೇಳುತ್ತಿದ್ದರು. ಸಿಎಸ್ಕೆ 5ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿತ್ತು. ಇದನ್ನು ಪರಿಗಣಿಸಿ 2024ರ ನಂತರ 2025ರಲ್ಲಿ ನಾಯಕತ್ವ ಬದಲಾವಣೆ ಮಾಡಲಿಲ್ಲ. 2025ರಲ್ಲಿ ಋತುರಾಜ್ ಮತ್ತೆ ನಾಯಕರಾಗುತ್ತಾರೆ. IPL ಪಂದ್ಯಗಳು ಪ್ರಾರಂಭವಾಗುತ್ತದೆ. ಸಿಎಸ್ಕೆ ಮೊದಲ ಪಂದ್ಯವನ್ನು ಗೆಲ್ಲುತ್ತದೆ. ಮುಂಬೈ ವಿರುದ್ಧ ಈ ಪಂದ್ಯವನ್ನು ಗೆದ್ದಾಗ ಈ ಬಾರಿ ಸಿಎಸ್ಕೆ ಪ್ರಾಬಲ್ಯ ಸಾಧಿಸುತ್ತದೆ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಅದರ ನಂತರ ಸಿಎಸ್ಕೆ ಯಾವ ರೀತಿಯಲ್ಲಿ ಕುಸಿಯಿತು ಎಂದರೆ ಅದಕ್ಕೆ ಚೇತರಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ವಾಸ್ತವವಾಗಿ 2025ರಲ್ಲಿ ಮೊದಲ ಪಂದ್ಯವನ್ನು ಗೆದ್ದ ನಂತರ ಸಿಎಸ್ಕೆ ಸತತ 5 ಪಂದ್ಯಗಳನ್ನ ಸೋತಿತ್ತು. ಈ ರೀತಿ IPL ಇತಿಹಾಸದಲ್ಲಿ ಲೀಗ್ ಹಂತದಲ್ಲಿ ಸಿಎಸ್ಕೆ ಸತತ 5 ಪಂದ್ಯಗಳನ್ನ ಸೋತಿದ್ದು ಎಂದಿಗೂ ಆಗಿರಲಿಲ್ಲ. ಆದರೆ ಇದು ಋತುರಾಜ್ ಗಾಯಕ್ವಾಡ್ ಅವರ ನಾಯಕತ್ವದಲ್ಲಿ ನಡೆದಿತ್ತು. ಜಡೇಜಾ ನಾಯಕತ್ವದಲ್ಲಿ ಸಿಎಸ್ಕೆ ತನ್ನ ಮೊದಲ 4 ಪಂದ್ಯಗಳಲ್ಲಿ 4 ಸೋತ ದಾಖಲೆಯನ್ನು ಸ್ಥಾಪಿಸಿದಂತೆ ಋತುರಾಜ್ ಗಾಯಕ್ವಾಡ್ನ ನಾಯಕತ್ವದಲ್ಲಿ ಸತತ 5 ಪಂದ್ಯಗಳನ್ನು ಸೋಲುವ ಮೂಲಕ ಹೊಸ ದಾಖಲೆಯನ್ನು ಸ್ಥಾಪಿಸಿತ್ತು. ಧೋನಿಯ ನಾಯಕತ್ವದಲ್ಲಿ ಸಿಎಸ್ಕೆ ಅನೇಕ ಉನ್ನತ ದಾಖಲೆಗಳನ್ನು ನಿರ್ಮಿಸಿತ್ತು. ಸಿಎಸ್ಕೆ ಪ್ರತಿ ವರ್ಷ ಸತತವಾಗಿ ಫೈನಲ್ ತಲುಪುತ್ತಿತ್ತು. ಆದರೆ ಧೋನಿ ನಾಯಕನಾಗಿ ಇಲ್ಲದೆ ಅದು ಜಡೇಜಾ ಆಗಿರಲಿ ಅಥವಾ ಋತುರಾಜ್ ಗಾಯಕ್ವಾಡ್ ಆಗಿರಲಿ ಈ ರೀತಿ ಉನ್ನತ ದಾಖಲೆಯನ್ನು ಮಾಡಲು ಸಾಧ್ಯವಾಗಲಿಲ್ಲ. ನಂತರ ಸಿಎಸ್ಕೆ 2025ರ IPLನಲ್ಲಿ 7ನೇ ಪಂದ್ಯವನ್ನು ಗೆದ್ದಿತ್ತು. ಆದರೆ ಅದರ ನಂತರ ಅವರು ಸತತ 4 ಪಂದ್ಯಗಳನ್ನು ಸೋತರು. 2025ರ ಅಂತ್ಯದ ವೇಳೆಗೆ
ಅವರು 10ನೇ ಸ್ಥಾನದಲ್ಲಿ ಮುಗಿಸಿದರು. ಸಿಎಸ್ಕೆ 14 ಪಂದ್ಯಗಳಲ್ಲಿ ಕೇವಲ 4 ಪಂದ್ಯಗಳನ್ನು ಗೆದ್ದಿತ್ತು. IPL ಇತಿಹಾಸದಲ್ಲಿ ಇದುವರೆಗೆ ಸಿಎಸ್ಕೆ 10ನೇ ಸ್ಥಾನದಲ್ಲಿ ಪಂದ್ಯವನ್ನು ಮುಗಿಸಿರಲಿಲ್ಲ. 2022ರಲ್ಲಿ ಜಡೇಜಾ ನಾಯಕನಾಗಿದ್ದಾಗಲೂ ಸಿಎಸ್ಕೆ 9ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿತ್ತು. ಹೊಸ ನಾಯಕನಾದ ಮೇಲೆ ತಂಡದ ಕಳಪೆ ಆಟದಿಂದಾಗಿ ಸಿಎಸ್ಕೆ 10ನೇ ಸ್ಥಾನಕ್ಕೆ ಕುಸಿದಿತ್ತು. ಇಷ್ಟೊಂದು ಕಳಪೆ ಆಟ ಆಡಿ ಪಂದ್ಯವನ್ನು ಸೋಲುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಸಿಎಸ್ಕೆ ತಂಡ ಆಡೋಕೆ ಬರೋದು ಗೆಲ್ಲೋಕೆ ಅಲ್ಲ, ಆಪೋಸಿಟ್ ತಂಡಕ್ಕೆ 2 ಅಂಕಗಳನ್ನ ನೀಡೋಕೆ ಅಂತ ಎಲ್ಲರೂ ಗೇಲಿ ಮಾಡತೊಡಗಿದ್ರು. ಸಿಎಸ್ಕೆ ಮತ್ತು RCBಯ ಮುಖಾಮುಖಿ ಪಂದ್ಯ ಆಡಿದಾಗಲೆಲ್ಲ ಸಿಎಸ್ಕೆ ಹೆಚ್ಚು ಪಂದ್ಯಗಳನ್ನ ಗೆದ್ದಿತ್ತು. 2025ಕ್ಕಿಂತ ಮೊದಲು RCB ಮತ್ತು ಸಿಎಸ್ಕೆ ನಡುವೆ 35 ಪಂದ್ಯಗಳು ನಡೆದಿದ್ದವು. ಅದರಲ್ಲಿ ಸಿಎಸ್ಕೆ 23 ಪಂದ್ಯಗಳನ್ನ ಗೆದ್ದಿತ್ತು ಮತ್ತು RCB 10 ಪಂದ್ಯಗಳನ್ನ ಗೆದ್ದಿತ್ತು. ಅಂದ್ರೆ RCBಗಿಂತ ಸಿಎಸ್ಕೆ 2 ಪಟ್ಟು ಹೆಚ್ಚು ಪಂದ್ಯಗಳನ್ನ ಗೆದ್ದಿತ್ತು. ಆದ್ರೆ 2025ರಲ್ಲಿ ಎಲ್ಲವೂ ಬದಲಾಯಿತು. ಸಿಎಸ್ಕೆಯ ಭದ್ರಕೋಟೆ ಎಂದು ಕರೆಯುವ ಚೆನ್ನೈನ ಚೆಪಕ್ನಲ್ಲಿ RCB ಸಿಎಸ್ಕೆಯನ್ನು 50 ರನ್ಗಳಿಂದ ಸೋಲಿಸಿತು. ಇದು ಸಿಎಸ್ಕೆ ಆಡಳಿತ ಮಂಡಳಿಗೆ, ಸಿಎಸ್ಕೆ ಅಭಿಮಾನಿಗಳಿಗೆ ಅತಿ ದೊಡ್ಡ ಶಾಕಿಂಗ್ ವಿಷಯವಾಗಿತ್ತು. ಮತ್ತು ಸಿಎಸ್ಕೆ ತನ್ನದೇ ಭದ್ರಕೋಟೆಯಲ್ಲಿ ಸೋತ ಕಾರಣ ಅವರ ಭರವಸೆಗಳು ಹುಸಿಗೊಂಡಂತೆ ಅನಿಸಿತು. ಇದೆಲ್ಲವನ್ನು ನೋಡಿ 2025ರ ನಂತರ ಆಯ್ಕೆ ಬಂದಾಗ ಸಿಎಸ್ಕೆ ಮ್ಯಾನೇಜ್ಮೆಂಟ್ ತನ್ನ ಎಲ್ಲ ಆಟಗಾರರನ್ನು ಬಿಡುಗಡೆ ಮಾಡಿತು. ಆದಾಗ್ಯೂ ಧೋನಿ ಅತಿ ಶೀಘ್ರದಲ್ಲಿ IPLನಿಂದ ನಿವೃತ್ತರಾಗುವರಿದ್ದ ಕಾರಣ ಋತುರಾಜ್ನೇ ನಾಯಕರಾಗಿ ಉಳಿಯುತ್ತಾರೆ ಎಂದು ಸಿಎಸ್ಕೆ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿತು. ಆದರೆ ನಾವು ಈ ಬಾರಿ ಹೊಸ ಆಟಗಾರರನ್ನು ತೆಗೆದುಕೊಳ್ಳುತ್ತೇವೆ, ನಾವು ಹಳೆ ಆಟಗಾರರನ್ನು ರಿಲೀಸ್ ಮಾಡುತ್ತೇವೆ ಎಂದು ಹೇಳಿದರು. 2026ಕ್ಕೆ ಸಿಎಸ್ಕೆ ಫ್ರಾಂಚೈಸಿ ಯುವ ಆಟಗಾರರ ಮೇಲೆ ಹಣವನ್ನು ಖರ್ಚು ಮಾಡುತ್ತದೆ. ಕಾರ್ತಿಕ್ ಶರ್ಮಾಗೆ 14 ಕೋಟಿಗೂ ಹೆಚ್ಚು ಹಣವನ್ನು ನೀಡಲಾಗುತ್ತದೆ. ಪ್ರಶಾಂತ್ ವೀರ್ಗೆ 14 ಕೋಟಿಗೂ ಹೆಚ್ಚು ಹಣವನ್ನು ನೀಡಲಾಗುತ್ತದೆ. ಅವರು ಸರ್ಫ್ರಾಜ್ ಖಾನ್ ಅವರನ್ನು ತಂಡಕ್ಕೆ ಕರೆತರುತ್ತಾರೆ. ಒಂದು ಕಾಲದಲ್ಲಿ ಡ್ಯಾಡಿಸ್ ಆರ್ಮಿ ಎಂದು ಕರೆಯಲಾಗುತ್ತಿದ್ದ ಅದೇ ತಂಡ ಈಗ ಬೇಬೀಸ್ ಆರ್ಮಿ ಆಗುತ್ತದೆ. 2018ರಲ್ಲಿ ಡ್ಯಾಡಿಸ್ ಆರ್ಮಿ ಇದ್ದರೂ ಸಹ ಧೋನಿ ಸಿಎಸ್ಕೆ ತಂಡ ಟ್ರೋಫಿ ಗೆಲ್ಲುವಂತೆ ಮಾಡಿದ್ದರು. ಆದರೆ ಈಗ ಬೇಬೀಸ್ ಆರ್ಮಿ ಇದ್ದರೂ ಸಹ ಸಿಎಸ್ಕೆ ಟ್ರೋಫಿ ಗೆಲ್ಲಬಹುದು ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಈ ಬಾರಿ ನಾಯಕನಾಗಿ ಅಲ್ಲ, ಆಟಗಾರನಾಗಿಯೂ ಧೋನಿ ಇರಲಿಲ್ಲ ಎಂಬುದು ಸಮಸ್ಯೆಯಾಗಿತ್ತು. ನೋಡಿ, ಅದು ಸಿಎಸ್ಕೆ ಡ್ಯಾಡಿಸ್ ಆರ್ಮಿ ಆಗಿರಲಿ ಅಥವಾ ಸಿಎಸ್ಕೆ ಬೇಬೀಸ್ ಆರ್ಮಿ ಆಗಿರಲಿ, ಸಿಎಸ್ಕೆ ಪ್ರಾಬಲ್ಯ ಸಾಧಿಸುತ್ತದೆ. ಆದರೆ ಧೋನಿ ನಾಯಕನಾಗಿರಬೇಕು. ಧೋನಿಯ ನಾಯಕತ್ವವಿಲ್ಲದ ಸಿಎಸ್ಕೆ ಎಂದಿಗೂ ಪ್ರಾಬಲ್ಯ ಸಾಧಿಸಲು ಸಾಧ್ಯವಿಲ್ಲ. ನಂತರ 2026ರಲ್ಲಿ ಎಲ್ಲರೂ ಅದೇ ರೀತಿ ನೋಡುತ್ತಾರೆ. 2026ರಲ್ಲಿ ಸಿಎಸ್ಕೆ ಅದೃಷ್ಟ ಇನ್ನಷ್ಟು ಹದಗೆಡುತ್ತದೆ. ಏಕೆಂದರೆ ಸಿಎಸ್ಕೆ ಮೊದಲ ಪಂದ್ಯದಲ್ಲಿ ಕೇವಲ 127 ರನ್ ಗಳಿಸುತ್ತದೆ ಮತ್ತು ಒನ್ ಸೈಡೆಡ್ ಆಗಿ ರಾಜಸ್ಥಾನ್ ರಾಯಲ್ಸ್ ಸಿಎಸ್ಕೆಯನ್ನು ಸೋಲಿಸುತ್ತದೆ. ಎರಡನೇ ಪಂದ್ಯದಲ್ಲಿ ಸಿಎಸ್ಕೆ 209 ರನ್ ಗಳಿಸಿದರೂ ಸಹ ಅದನ್ನು ಡಿಫೆಂಡ್ ಮಾಡೋಕೆ ಆಗದೆ ಸೋಲುತ್ತದೆ. ಧೋನಿಯ ನಾಯಕತ್ವದಲ್ಲಿ ಸಿಎಸ್ಕೆ 200+ ರನ್ ಗಳಿಸಿ ಕೂಡ ಅದನ್ನು ಡಿಫೆಂಡ್ ಮಾಡೋಕೆ ಆಗದೆ ಇರೋದು ಎಂದಿಗೂ ಆಗಿರಲಿಲ್ಲ. ಆದರೆ ಸಿಎಸ್ಕೆ 2026ರಲ್ಲಿ ಪಂದ್ಯದ ನಂತರ ಪಂದ್ಯಗಳನ್ನು ಸೋಲತೊಡಗುತ್ತದೆ. ಈಗ ಸಿಎಸ್ಕೆ ಪ್ಲೇ ಆಫ್ಗೆ ತಲುಪದೆ IPLನಿಂದ ಹೊರಬಿದ್ದಿದ್ದು ಇದು 3ನೇ ಬಾರಿ. ನೋಡಿ, IPL 19 ವರ್ಷಗಳಿಂದ ನಡೆಯುತ್ತದೆ. ಸಿಎಸ್ಕೆ ಸತತವಾಗಿ 2 ಬಾರಿ ಪ್ಲೇ ಆಫ್ನಿಂದ ಹೊರಬಿದ್ದಿದ್ದು ಎಂದಿಗೂ ಆಗಿರಲಿಲ್ಲ. ಧೋನಿ ನಾಯಕನಾಗಿ ಇಲ್ಲದೆ ಸಿಎಸ್ಕೆ 2024ರಿಂದ 2026ರವರೆಗೆ ಸತತವಾಗಿ 3 ವರ್ಷಗಳ ಕಾಲ ಲೀಗ್ ಹಂತದಲ್ಲೇ ಟೂರ್ನಿಯಿಂದ ಹೊರಬಿದ್ದಿದೆ. ವೇಗವಾಗಿ ಸಿಎಸ್ಕೆಯ ಪತನವಾಗುತ್ತಿದೆ. ಸಿಎಸ್ಕೆಯ ಪತನದ ಕಾರಣವೇನೆಂದು ನಾನು ನಿಮಗೆ ಬಿಡಿಸಿ ಹೇಳುವ ಅಗತ್ಯವಿಲ್ಲ, ಅದು ನಿಮಗೂ ಗೊತ್ತಿದೆ. ಹೌದು, ಸಿಎಸ್ಕೆಯ ಪತನದ ಅತಿ ದೊಡ್ಡ ಕಾರಣ MS ಧೋನಿಯ ನಾಯಕತ್ವ. ಧೋನಿಯ ನಾಯಕತ್ವವಿಲ್ಲದೆ ತಂಡವು ಗೆಲ್ಲಲು ಸಾಧ್ಯವಿಲ್ಲವೆಂಬುದು ಸತತವಾಗಿ 3 ವರ್ಷಗಳಿಂದ ಸಾಬೀತಾಗುತ್ತಾ ಬಂದಿದೆ. ಧೋನಿ ನಾಯಕನಾಗಿ ಆ ತಂಡದ ಬೆಸ್ಟ್ ಆಟವನ್ನು ಹೊರತೆಗೆಯುವ ಸಾಮರ್ಥ್ಯವಿರುವವರು. ಧೋನಿ ಇಲ್ಲದ ತಂಡ ಗೆಲ್ಲಲು ಸಾಧ್ಯವಿಲ್ಲ. ಮತ್ತೆ ಸಿಎಸ್ಕೆ ಆಟಕ್ಕೆ ವಾಪಸ್ ಬರಬೇಕಾದ್ರೆ, ಟ್ರೋಫಿಯನ್ನ ಗೆಲ್ಲಬೇಕಾದ್ರೆ ಧೋನಿ ಅವರನ್ನ ಮತ್ತೆ ನಾಯಕರನ್ನಾಗಿ ಮಾಡಬೇಕಾಗುತ್ತದೆ ಎಂಬುದು ನನ್ನ ಅಭಿಪ್ರಾಯ. ನಿಮ್ಮ ಅನಿಸಿಕೆಯಂತೆ ಧೋನಿ ಇಲ್ಲದ ಸಿಎಸ್ಕೆ ಮತ್ತೆ ಗೇಮ್ಗೆ ವಾಪಸ್ ಬರಲು ಈಗ ಏನು ಮಾಡಬೇಕೆಂದು ನೀವು ಯೋಚಿಸ್ತೀರಿ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.